ನಮ್ಮ ಎರಡೂ ಪಕ್ಷಗಳು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಹೊಂದಾಣಿಕೆ ಏನಿದೆ, ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡಿರ್ತಕ್ಕಂಥದ್ದು ನಾಳೆ ನಡೀತಾ ಇರತಕ್ಕಂಥ ಪಾದಯಾತ್ರೆ ಏನಿದೆ, ಜೆಡಿಎಸ್ ಪಕ್ಷದ ವತಿಯಿಂದ ಮಾಡ್ತಾ ಇರತಕ್ಕಂಥದ್ದು, ಅದರಲ್ಲಿ ಬಿಜೆಪಿಯ ನಾಯಕರುಗಳು ಸಹ ಸಾಂಕೇತಿಕವಾಗಿ ಆ ಸಭೆಯಲ್ಲಿ ಭಾಗವಹಿಸ್ತಕ್ಕಂಥ ಒಂದು ನಿರ್ಧಾರ ಎರಡು ಪಕ್ಷಗಳು ಸೇರಿ ಮಾಡಿದ್ದೇವೆ. ಈಗಾಗಲೇ ಬಿಜೆಪಿಯ ವತಿಯಿಂದ ಬಿಡದಿಯ ಒಂದು ಇಂಟಿಗ್ರೇಟೆಡ್ ಟೌನ್ಶಿಪ್ನ ವಿಷಯದಲ್ಲಿ ಅಲ್ಲಿಯ ರೈತರ ವಿರೋಧ ಏನಿದೆ, ಆ ವಿರೋಧವನ್ನು ಗಮನದಲ್ಲಿಟ್ಟುಕೊಂಡೇ ನಾವುಗಳು ಇವತ್ತು ಸರ್ಕಾರದ ಈ ಒಂದು ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಎರಡೂ ಪಕ್ಷಗಳು ಏನು ಹೋರಾಟ ಮಾಡಿದ್ದೇವೆ ಅದನ್ನು ಮುಂದುವರಿಸ್ತಕ್ಕಂಥದ್ದು ಒಂದು ತೀರ್ಮಾನ. ಅದಕ್ಕಿಂತ ಪ್ರಮುಖವಾಗಿ ಇವತ್ತು ಅಶೋಕ್ ಅವರು, ನಾನು, ನಾರಾಯಣ ಸ್ವಾಮಿಯವರು, ನಮ್ಮ ಪಕ್ಷದ ಶಾಸಕಾಂಗ ನಾಯಕರು ಸುರೇಶ್ ಬಾಬು, ಭೋಜೇಗೌಡರು ಮತ್ತು ಲೋಕಸಭಾ ಸದಸ್ಯರು ಮಲ್ಲೇಶ್ ಅವರು ಮತ್ತು ರವಿಕುಮಾರ್ ಅವರು, ನಾವೆಲ್ಲರೂ ಸೇರಿ ಇವತ್ತು ಚರ್ಚೆ ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ ಮುಂದಿನ ವಿಧಾನಸಭೆ ಕಲಾಪ ಏನಿದೆ, ಎರಡೂ ಸದನದಲ್ಲಿ ಇವತ್ತು ಹಲವಾರು ಜನತೆಯ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳಿಗೆ ಅವರ ಪರವಾಗಿ ಧ್ವನಿ ಎತ್ತಬೇಕು ಅಂತಕ್ಕಂಥದ್ದು ಪ್ರಮುಖವಾದ ಅಂಶ. ಈ ಸರ್ಕಾರದ ಹಲವಾರು ಜನವಿರೋಧಿ ನೀತಿಗಳಿರ್ಬೋದು ಮತ್ತು ಈ ಸರ್ಕಾರದಲ್ಲಿ ಇವತ್ತು ಮಂತ್ರಿಮಂಡಲದಲ್ಲಿ ಇರ್ತಕ್ಕಂಥ ಒಂದು ಸದಸ್ಯರುಗಳ ಮಂತ್ರಿಗಳ ಏನು ಬ್ಯಾಕ್ಗ್ರೌಂಡ್ ಇದೆ, ಈಗಾಗಲೇ ಕೆಲವು ವಿಷಯದಲ್ಲಿ ಕಾನೂನಿನ ವ್ಯಾಪ್ತಿಯಲ್ಲಿ ಇವತ್ತು ಟೀಕೆಗಳು ಕೆಲಸ ನಡೀತಾ ಇರತಕ್ಕಂಥದ್ದೇ ಕಾನೂನಿನ ಹಿನ್ನೆಲೆಯಲ್ಲಿ ಇವತ್ತು ತನಿಖೆಗಳು ಸಹ ಇದೆ. ತನಿಖೆಯಲ್ಲಿ ಇರ್ತಕ್ಕಂಥವ್ರಿಗೇನು ಮಂತ್ರಿಮಂಡಲದಲ್ಲಿದ್ದಾರೆ ಅದರ ಬಗ್ಗೆಯೂ ಚರ್ಚೆ ಪ್ರಮುಖ ಆಗಬೇಕು ಅನ್ನೋದು ಒಂದು ಭಾಗ. ಎಲ್ಲದಕ್ಕಿಂತ ಹೆಚ್ಚಾಗಿ ಬರಗಾಲದ ವಿಷಯದಲ್ಲಿ ಈ ಸರ್ಕಾರದಿಂದ ಆಗಿರ್ತಕ್ಕಂಥ ವೈಫಲ್ಯಗಳು, ರೈತರ ಒಂದು ಸಮಸ್ಯೆಗಳಿಗೆ ಕಡೆಗಣಿಸಿರ್ತಕ್ಕಂಥದ್ದು ಏನಿದೆ, ಇದೆಲ್ಲದರ ಬಗ್ಗೆ ಸಮಗ್ರವಾಗಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು ಮತ್ತು ಬಿಡದಿ ವಿಷಯದಲ್ಲೂ ಚರ್ಚೆ ಮಾಡಬೇಕು ಅಂತಕ್ಕಂಥದ್ದು ನಾವು ಚರ್ಚೆ ಮಾಡಿದ್ದೇವೆ. ಇಂಥ ಮುಂದಿನ ವಿಧಾನಸಭೆ ಕಲಾಪದಲ್ಲಿ ಯಾವ ರೀತಿ ಇರಬೇಕು ಅನ್ನೋದು ಪ್ರಮುಖವಾದ ವಿಷಯ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಎರಡೂ ಪಕ್ಷಗಳಿಂದ ಒಂದು ಸಮನ್ವಯ ಸಮಿತಿಯನ್ನು ರಚನೆ ಆಗಬೇಕು. ಅದಕ್ಕೆ ಸದಸ್ಯರುಗಳು ಯಾರಾಗಬೇಕು ಅಂತಕ್ಕಂಥದ್ದು ಒಂದು 2 ದಿನದಲ್ಲಿ ಇವತ್ತು ತೀರ್ಮಾನ ಮಾಡ್ತಾ ಇದ್ದೇವೆ. ಪ್ರಮುಖವಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಸಮನ್ವಯ ಕೊರತೆ ಇಲ್ಲದೆ ಒಂದು ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ತೀರ್ಮಾನ ಮಾಡಿದ್ದೇವೆ. ಅದರದ್ದೇನು ಫೈನಲೈಸ್ ಆಗಿಲ್ಲ, ಯಾವ ವಿಚಾರ ತಗೊಬೇಕು ಅನ್ನೋದನ್ನು ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ನಾವು ಮತ್ತು ಸುರೇಶ್ ಬಾಬು ಇದ್ದಾರೆ ವಿಧಾನಸಭೆಯಲ್ಲಿ, ಮತ್ತು ಇದು ವಿಧಾನ ಪರಿಷತ್ತಲ್ಲಿ ನಾರಾಯಣ ಸ್ವಾಮಿಯವರು, ಭೋಜೇಗೌಡರು ಇದ್ದಾರೆ. ಅಲ್ಲಿ ನಾವು ಒಟ್ಟಿಗೆ 4 ಜನ ಕೂತು ಅಧಿವೇಶನದ ಪ್ರಾರಂಭ, ಯಾಕಂದರೆ ಇನ್ನೂ ಸ್ಪೀಕರ್ ಎಲೆಕ್ಷನ್ ನಡೀಬೇಕು. ಅದರಿಂದ ಸಂತಾಪ ಸೂಚನೆ ಇದು 2 ದಿನ ಇದರಲ್ಲೇ ಕಾಲ ಹೋಗೋದು. ಸರ್, ಜಂಟಿ ಶಾಸಕಾಂಗ ಸಭೆಯನ್ನು ಕರೆಯಲ್ವಾ? ಜಂಟಿ ಶಾಸಕಾಂಗ ಸಭೆ ಯೋಚನೆ ಮಾಡ್ತಾ ಇದ್ದೀವಿ.